ओम शांति, ओम शांति, ओम शांति, ओम।
ಓಂ ಶಾಂತಿ. ಬಾಬರವ್ರು ತಿಳಿಸ್ತಿದ್ದಾರೆ, मीठे बच्चे, तुम्हारे मुख से कभी भी हे ईश्वर, हे बाबा शब्द नहीं निकलना चाहिए. यह तो ಭಕ್ತಿ ಮಾರ್ಗ की ಪ್ರಾಕ್ಟೀಸ್ है. ಬಾಬರವ್ರು ತಿಳಿಸ್ತಿದ್ದಾರೆ, ಮಧುರ ಮಕ್ಕಳೇ, ತಮ್ಮ ಮುಖದಿಂದ ಎಂದಿಗೂ ಹೇ ಈಶ್ವರ, ಹೇ ಬಾಬಾ ಎನ್ನುವ ಶಬ್ದ ಬರಬಾರದು. ಯಾಕೆ ಬಾಬಾ ಹೇ ಈಶ್ವರ, ಹೇ ಬಾಬಾ ಅನ್ನಬಾರ್ದು ಅಂತಾರೆ? ಯಾಕೆಂದರೆ ಇದು ಭಕ್ತಿ ಮಾರ್ಗದ ಪ್ರಾಕ್ಟೀಸ್ ಅಂತಾರೆ ಬಾಬಾ. ಜ್ಞಾನ ಮಾರ್ಗದಲ್ಲಿ ಎಂದಿಗೂ ಸಹ ಇಂಥ ಶಬ್ದಗಳು ನಮ್ಮ ಮುಖದಿಂದ ಬರಬಾರ್ದು. ಪ್ರಶ್ನೆ, तुम बच्चे सफ़ेद ड्रेस पसंद क्यों करते हो? यह किस बात का प्रतीक है? ತಾವು ಮಕ್ಕಳು ಬಿಳಿಯ ವಸ್ತ್ರವನ್ನು ಯಾಕೆ ಇಷ್ಟಪಡುತ್ತೀರಿ? ಇದು ಯಾವುದರ ಪ್ರತೀಕ ಆಗಿದೆ? ಸಂಗಮ ಯುಗದಲ್ಲಿ ಬಾಬಾ ನಾವು ಮಕ್ಕಳಿಗೆ ಯೂನಿಫಾರ್ಮನ್ನು ಮಾಡಿದರು. ಹೇಗೆ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಯೂನಿಫಾರ್ಮ್ ಮಾಡ್ತಾರೆ, ಯಾಕಂದರೆ ಅದರಿಂದ ಗೊತ್ತಾಗ್ತದೆ ಇವರು ಇಂಥ ಶಾಲೆಯ ವಿದ್ಯಾರ್ಥಿಗಳು ಅಂತ ಹೇಳಿ. ಹಾಗೆಯೇ ಬಾಬನೂ ಸಹ ಈ ಬಿಳಿಯ ವಸ್ತ್ರವನ್ನು ಬ್ರಹ್ಮಕುಮಾರ ಕುಮಾರಿಯರಿಗೆ ಯೂನಿಫಾರ್ಮನ್ನಾಗಿ ಮಾಡಿದ್ದಾರೆ, ಸಮವಸ್ತ್ರವನ್ನಾಗಿ. ಇದು ಯಾವುದರ ಪ್ರತೀಕ? ಇದು ಏನು ಸೂಚಿಸ್ತದೆ? ಒಂದು ಬಿಳಿ ಡ್ರೆಸ್ಸನ್ನು ನೋಡಿದ ಕೂಡಲೇ ಗೊತ್ತಾಗ್ತದೆ ಇವರೆಲ್ಲರೂ ಸಹ ಈಶ್ವರೀಯ ವಿಶ್ವವಿದ್ಯಾಲಯದವರು ಅಂತ. ಆದರೆ ಬಾಬಾ ಇದರದ್ದು ರಹಸ್ಯ ತಿಳಿಸ್ತಾರೆ. ಉತ್ತರ, ನೀವೀಗ ಈ ಹಳೆಯ ಪ್ರಪಂಚದಿಂದ ಜೀವಿಸಿದ್ದಂತೆಯೇ ಸತ್ತಿದ್ದೀರಿ. ಹೇಳ್ತಾರೆ ಬಾಬಾ, अभी तुम इस पुरानी दुनिया से जीते जी मर चुके हो, इसलिए तुम्हें सफ़ेद ड्रेस पसंद है. ಈಗ ನಾವು ಬದುಕಿದ್ದಂತೆಯೇ ಈ ಹಳೆಯ ಜಗತ್ತಿನಿಂದ ಸತ್ತಿರೋ ಕಾರಣ ನಮಗೆ ಶ್ವೇತ ವಸ್ತ್ರಗಳು ಅಂದರೆ ಇಷ್ಟ ಆಗ್ತದೆ. ಯಹ ಸಫೇದ್ ಡ್ರೆಸ್ ಮೌತ್ ಕೋ ಸಿದ್ಧ ಕರ್ತಾ ಹೇ. ಬಾಬಾ ಅಂತಾರೆ, ಈ ಬಿಳಿಯ ವಸ್ತ್ರ ಮೃತ್ಯುವನ್ನು ಸಿದ್ಧ ಮಾಡ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹಾಸ್ಪಿಟ್ಲಲ್ಲೆಲ್ಲರೂ ಸಹ ಯಾರಾದರೂ ದೇಹ ಬಿಟ್ಕೊಡ್ಲೇ ಏನು ಮಾಡ್ತಾರೆ? ಬಿಳಿಯ ಬಟ್ಟೆಯನ್ನೇ ಹೊದಿಸ್ತಾರೆ ತಾನೆ. ಹಾಗೆಯೇ ನಾವು ಸಹ ಈಗ ಬಾಬಾ ಅಂತಾರೆ, ಈ ಹಳೆಯ ಜಗತ್ತಿನಿಂದ ಬದುಕಿದ್ದಂತೆ ಜೀವಿಸಿದ್ದಂತೆಯೇ ಸತ್ತಿರೋ ಕಾರಣ ಬಿಳಿಯ ವಸ್ತ್ರವನ್ನು ಇಷ್ಟಪಡ್ತೀರಿ ಅಂತಾರೆ. जब कोई मरता है तो उस पर भी सफ़ेद कपड़ा डालते हैं. तुम बच्चे भी अभी मर जीवा बने हो. ओम शांति. रूहानी बाप बेट बच्चों को समझाते हैं. रूहानी अक्षर न कहा, सिर्फ बाप कहे तो भी ठीक है. ಆತ್ಮಿಕ ತಂದೆ ಮಕ್ಕಳಿಗೆ ತಿಳಿಸ್ತಿದ್ದಾರೆ. ಇಲ್ಲಿ ಆತ್ಮಿಕ ಅನ್ನುವಂಥ ಶಬ್ದ ಹೇಳದೆ ಕೇವಲ ತಂದೆ ಅಂತ ಹೇಳಿದರೂ ಸಹ ಸರಿನೇ ಅಂತಾರೆ ಬಾಬಾ. बाप बेट बच्चों को समझाते हैं. सब अपने को भाई भाई तो कहते ही है, तो बाप बेट समझाते हैं बच्चों को. ಎಲ್ಲರೂ ಸಹ ತಮ್ಮನ್ನು ಸಹೋದರ ಸಹೋದರರು ಅಂತ ಹೇಳ್ತಾರೆ, ಆದರೆ ಬಾಬಾ ತಿಳಿಸ್ತಾರೆ, ನಾನು ಮಕ್ಕಳಿಗೆ ತಿಳಿಸ್ತಾ ಇದ್ದೀನಿ. ಸಭಿ ಕೋ ತೋ ನಹಿ ಸಮझाते ಹೋಂಗೆ. ಈ ಜ್ಞಾನವನ್ನು ಹೇಳೋದು ಬಾಬಾ ಕೇವಲ ಮಕ್ಕಳಿಗೆ ಮಾತ್ರ ಅಂತಾರೆ ಬಾಬಾ, ಎಲ್ಲರಿಗೂ ಸಹ ಹೇಳೋದಿಲ್ಲ. गीता में लिखा हुआ है भगवान वाच. अब भगवान वाच किसके प्रति? ಭಗವದ್ಗೀತೆಯಲ್ಲೂ ಸಹ ಈ ರೀತಿ ಬರೀಲಾಗಿದೆ ಭಗವಾನ್ ವಾಚ್ ಅಂತ ಹೇಳಿ. ಹಾಗಾದರೆ ಭಗವಾನ್ ವಾಚ್ ಯಾರ ಪ್ರತಿಯಾಗಿ? ಭಗವಾನ್ಗೆ ಸಬ್ ಬಚ್ಚೆ ಹೇ. ಭಗವಂತನಿಗಂತೂ ಎಲ್ಲರೂ ಸಹ ಮಕ್ಕಳೇ ಆಗಿದ್ದಾರೆ. ವಹ ಬಾಪ್ ಹೇ ತೋ ಭಗವಾನ್ ಕೆ ಬಚ್ಚೆ ಸಬ್ ಬ್ರದರ್ಸ್ ಹೇ. ಭಗವಂತ ಅವರು ತಂದೆ ಅಂದಮೇಲೆ ಭಗವಂತನ ಮಕ್ಕಳು ಎಲ್ಲರೂ ಸಹ ಸಹೋದರರು. भगवान ने ही समझाया होगा, राजयोग सिखाया होगा. अभी तुम्हारी बुद्धि का ताला खुला हुआ है. ಹೇಳ್ತಾರೆ ಬಾಬಾ, ಭಗವಂತನೇ ತಿಳಿಸಿರೋದು, ಭಗವಂತನೇ ಈಗ ರಾಜಯೋಗವನ್ನು ಕಲಿಸಿರ್ಬೇಕಲ್ವೇ. ಈಗ ನೀವು ಮಕ್ಕಳದು ಬುದ್ಧಿಯ ಬೀಗ ತೆರೆಯಲ್ಪಟ್ಟಿದೆ ಅಂತಾರೆ. दुनिया में और किसी के भी ऐसे ख्यालात नहीं चलते हैं. जिन जिन को संदेश मिलता जाएगा वह स्कूल में आते जाएंगे, पढ़ते जाएंगे.
ಬಾಬಾ ಅಂತಾರೆ, ಯಾರಿಗೆಲ್ಲರೂ ಸಹ ಸಂದೇಶ ಸಿಗ್ತಾ ಹೋಗ್ತದೋ ಅವರು ಶಾಲೆಗೆ ಬರಲಿಕ್ಕೆ ಪ್ರಾರಂಭ ಮಾಡ್ತಾರೆ, ಓದ್ತಾ ಹೋಗ್ತಾರೆ ಅಂತಾರೆ ಬಾಬಾ. ತಿಳಿಸ್ತಾರೆ ಬಾಬಾ, ದುನಿಯಾ ಮೇ ಅವ್ರ ಕಿಸಿ ಕಿ ಭಿ ಐಸಿ ಖ್ಯಾಲಾತ್ ನಹಿ ಚಲ್ತೆ. ಪ್ರಪಂಚದಲ್ಲಿ ಯಾರಿಗೂ ಸಹ ಇಂಥ ವಿಚಾರಗಳು ಬರೋದಿಲ್ಲ. ಸಮझेंगे ಪ್ರದರ್ಶನಿ ತೋ देखिए अब जाकर कुछ ज़्यादा सुने. ಹೇಳ್ತಾರೆ ಬಾಬಾ, ಪ್ರದರ್ಶನಿ ಅಂತೂ ಈಗ ನೋಡಿದ್ವಿ, ಈಗ ಹೋಗಿ ಇನ್ನೂ ಹೆಚ್ಚಿನದಾಗಿ ಕೇಳೋಣ ಅಂತ ಈ ರೀತಿ ತಿಳ್ಕೊಳ್ತಾರೆ. ಬಾಬಾ ಅಂತಾರೆ, ಪಹಲಿ ಪಹಲಿ ಮುಖ್ಯ ಬಾತ್ ಹೇ ಜ್ಞಾನ ಸಾಗರ್ ಪತಿತ ಪಾವನ್ ಗೀತಾ ಜ್ಞಾನದಾता शिव भगवान वाच. पहले पहले उनको यह पता पड़े कि इन्हों को सिखलाने वाला ಅಥವಾ ಸಮझाने वाला कौन है. ಹಾಗಾದರೆ ಮುಖ್ಯವಾಗಿ ಎಲ್ಲರಿಗೂ ಗೊತ್ತಾಗಬೇಕಾಗಿರೋದು ಯಾವ ಮಾತಂದರೆ, ಮೊಟ್ಟ ಮೊದಲನೇ ಮುಖ್ಯ ಮಾತಾಗಿದೆ ಜ್ಞಾನಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ ಶಿವ ಭಗವಾನ್ ವಾಚ್. ಮೊದಲು ಇದು ಅರ್ಥ ಆಗಬೇಕು, ಇವರಿಗೆ ಕಲಿಸಿಕೊಡುವವರು ಅಥವಾ ತಿಳಿಸಿಕೊಡುವವರು, ಇವರಿಗೆ ಓದಿಸುವವರು ಯಾರಾಗಿದ್ದಾರೆ? ವಹ ಸುಪ್ರೀಂ ಸೋಲ್ ಜ್ಞಾನ ಕಾ ಸಾಗರ್ ನಿರಾಕಾರ ಹೇ. ಅವರು ಪರಮಾತ್ಮ ಜ್ಞಾನಸಾಗರ ನಿರಾಕಾರ ಆಗಿದ್ದಾರೆ. ವಹ ತೋ ಹೇ ಹಿ ಸತ್ಯ, ವಹ ಸತ್ಯ ಹಿ ಬತಾಯೆಂಗೆ. ಹೇಳ್ತಾರೆ ಜ್ಞಾನಸಾಗರ ಪತಿತ ಪಾವನ ಅವರು ಸತ್ಯ ಆಗಿದ್ದಾರೆ ಅಂದಮೇಲೆ ಸತ್ಯ ತಂದೆ ಹೇಳುವಂಥ ಮಾತುಗಳು ಸಹ ಅದು ಸತ್ಯನೇ ತಿಳಿಸ್ತಾರೆ. ಅದಕ್ಕೋಸ್ಕರನೇ ಹೇಳ್ತಾರೆ ತಾನೇ ಪರಮಾತ್ಮ ಸತ್ಯ ಅಂತ ಹೇಳಿ. ಅಂದಮೇಲೆ ಸತ್ಯ ತಂದೆ ಸತ್ಯ ಜ್ಞಾನವನ್ನೇ ಹೇಳ್ತಾರೆ. फिर उसमें और कोई प्रश्न उठ नहीं सकता. पहले तो इस पर समझाना है हमको परम पिता परमात्मा ब्रह्म द्वारा राजयोग सिखलाते हैं. ಫಸ್ಟ್ ಇದನ್ನು ತಿಳಿಸ್ಬೇಕಂತಾರೆ ಬಾಬಾ, ನಮಗೆ ಪರಮಪಿತ ಪರಮಾತ್ಮ ಬ್ರಹ್ಮನ ಮೂಲಕ ರಾಜಯೋಗವನ್ನು ಕಲಿಸ್ತಾರೆ. ಯಹ ರಾಜಾಯಿ ಪದ ಹೇ, ಇದು ರಾಜಾಯಿ ಪದವಿಯಾಗಿದೆ ಅಂತಾರೆ ಬಾಬಾ. जिसको निश्चय हो जाएगा कि जो सबका बाप है वह पारलौकिक बाप बैठ समझाते हैं, वही सबसे बड़ी अथॉरिटी है. तो फिर दूसरा कोई प्रश्न उठ नहीं सकता. ಯಾರಿಗೆಲ್ಲ ಈ ಮಾತು ಪಕ್ಕಾ ನಿಶ್ಚಯ ಆಗ್ತದೆ, ಪರಮಪಿತ ಪರಮಾತ್ಮನೇ ಎಲ್ಲರಿಗೂ ಸಹ ತಂದೆಯಾಗಿದ್ದಾರೆ, ಅವರು ಪಾರಲೌಕಿಕ ತಂದೆನೇ ತಿಳಿಸ್ತಿದ್ದಾರೆ, ಅವರೇ ಎಲ್ಲರಿಗಿಂತ ಶ್ರೇಷ್ಠ ಅಥಾರಿಟಿ. ಈ ಮಾತು ಸ್ಪಷ್ಟ ಆದಾಗ ಇನ್ಯಾವ ಪ್ರಶ್ನೆಗಳು ಉದ್ಭವ ಆಗಲಿಕ್ಕೆ ಸಾಧ್ಯ ಇಲ್ಲ. ವಹ ಹೇ ಪತಿತ್ ಪಾವನ್, ತೋ ಜಬ್ ವಹ ಯಹಾ ಆತೆ ಹೇ ತೋ ಜರೂರ್ ಅಪ್ನೆ ಟೈಮ್ ಪರ್ ಆತೆ ಹೋಂಗೆ. ಆದರೆ ಶಿವಬಾಬಾ ಯಾವಾಗ ಇಲ್ಲಿ ಬರ್ತಾರೋ ಅದು ಅವಶ್ಯವಾಗಿ ಅವರು ತಮ್ಮ ಸಮಯದಲ್ಲಿನೇ ಇಲ್ಲಿ ಬರ್ತಾರೆ. ಹೇಳ್ತಾರೆ ಬಾಬಾ, ತುಮ್ ದೇಖ್ತೆ ಭಿ ಹೋ ಯಹ ವಹಿ ಮಹಾಭಾರತ್ ಲಡಾಯಿ ಹೇ, ವಿನಾಶ್ ಕೆ ಬಾದ್ ಫಿರ್ ವೈಸ್ಲೆಸ್ ದುನಿಯಾ ಹೋನಿ ಹೇ. ಇದು ಅದೇ ಮಹಾಭಾರತ ಯುದ್ಧ ಆಗಿದೆ. ಈಗ ವಿನಾಶದ ನಂತರ ಎಂಥ ಪ್ರಪಂಚ ಬರೋದಿದೆ? ವೈಸ್ಲೆಸ್ ದುನಿಯಾ, ನಿರ್ವಿಕಾರಿ ಜಗತ್ತು ಈಗ ಬರೋದಿದೆ ಅಂತಾರೆ ಬಾಬಾ. ನಿರ್ವಿಕಾರಿ ಪ್ರಪಂಚ ಬರ್ತದೆ ಅಂದರೆ ಅರ್ಥ ಇದು ಎಂಥ ಪ್ರಪಂಚ? ಯಹ ಹೇ ವಿಶಸ್ ದುನಿಯಾ, ಇದು ವಿಕಾರಿ ಪ್ರಪಂಚ ಆಗಿದೆ. ಯಹ ಮನುಷ್ಯ ನಹಿ ಜಾನ್ತೆ ಕಿ ಭಾರತ ಹಿ ವೈಸ್ಲೆಸ್ ಥಾ, ಕುಚ್ ಭಿ ಬುದ್ಧಿ ಚಲ್ತೆ ನಹಿ. ಆದರೆ ಮನುಷ್ಯರಿಗೆ ಈ ಮಾತು ಗೊತ್ತೇ ಇಲ್ಲ, ಭಾರತವೇ ನಿರ್ವಿಕಾರಿ ಇತ್ತು, ಯಾರ ಬುದ್ಧಿಯೂ ಸಹ ನಡೆಯೋದಿಲ್ಲ ಅಂತಾರೆ. ಗೋಡ್ರೇಜ್ ಕಾ ತಾಲಾ ಲಗಾ ಹುವಾ ಹೇ. ಈ ಸಮಯದಲ್ಲಿ ಎಲ್ಲರ ಬುದ್ಧಿಗೂ ಏನಾಗಿದೆ? ಗೋಡ್ರೇಜಿನ ಬೀಗ ಹಾಕಲ್ಪಟ್ಟಿದೆ. ಉಸ್ಕಿ ಚಾಬಿ ಏಕ್ ಬಾಪ್ ಕೆ ಪಾಸ್ ಹಿ ಹೇ. ಈಗ ಬುದ್ಧಿ ಬೀಗ ತೆರಿಬೇಕಂದ್ರೆ ಅದರ ಚಾಬಿ ಇರೋದು ಕೇವಲ ಒಬ್ಬ ತಂದೆ ಹತ್ರ ಮಾತ್ರ. इसलिए उनको ही ज्ञानदाता ದಿವ್ಯ ಚಕ್ಷು ವಿದಾತ ಕಹ ಜಾತಾ ಹೇ. ಅದಕ್ಕೋಸ್ಕರ ಅವರನ್ನು ಜ್ಞಾನದಾತ ದಿವ್ಯ ಚಕ್ಷು ವಿದಾತ ಅಂತ ಹೇಳಲಾಗ್ತದೆ. ಜ್ಞಾನ ಕಾ ತೀಸರಾ ನೇತ್ರ ದೇತೆ ಹೇ. ತಂದೆ ನಾವು ಮಕ್ಕಳಿಗೆ ಜ್ಞಾನದ ಮೂರನೇ ಕಣ್ಣನ್ನು ಕೊಡ್ತಾರೆ. ಯಹ ಕಿಸ್ಕೋ ಪತಾ ನಹಿ ಹೇ ಕಿ ತುಮಕೋ ಪಢಾನೆ ವಾಲಾ ಕೌನ್ ಹೇ. ದಾದಾ ಸಮझ लेते हैं तब टीका करते हैं, कुछ न कुछ बोलते हैं. ಬಾಬಾ ಅಂತಾರೆ, ಈಗ ಈ ಮಾತು ಯಾರಿಗೂ ಸಹ ಗೊತ್ತೇ ಇಲ್ಲ, ನಿಮಗೆ ಓದಿಸುವವರು ಯಾರು ಅಂತ. ಒಂದು ವೇಳೆ ಈ ದಾದಾರವರು ಹೇಳ್ತಾರೆ ಅಂದರೆ ಆಗ ಏನಂದರೆ ಟೀಕೆ ಮಾಡಲಿಕ್ಕೆ ಶುರು ಮಾಡ್ತಾರೆ, ಅಥವಾ ಒಂದಲ್ಲ ಒಂದು ಮಾತನ್ನು ಹೇಳ್ತಾರೆ.
ಇಸ್ಲಿಯೇ ಪಹಲಿ ಪಹಲಿ ಬಾತ್ ಹಿ ಸಮझाओ. ಅದಕ್ಕೆ ಮೊಟ್ಟ ಮೊದಲನೆಯ ಮಾತು ಇದನ್ನು ತಿಳಿಸ್ರಿ ಅಂತಾರೆ ಬಾಬಾ. ಏನಂದರೆ ಇಸ್ಮೆ ಲಿಖಾ ಹುವಾ ಬಿ ಹೇ ಶಿವ್ ಭಗವಾನ್ ವಾಚ್ ವಹ ತೋ ಹೇ ಹಿ ಟ್ರೂತ್. ಇದರಲ್ಲಿ ಶಿವ್ ಭಗವಾನ್ ವಾಚ್ ಅಂತ ಬರೆಯಲ್ಪಟ್ಟಿದೆ, ಭಗವಂತ ಸತ್ಯ ಆಗಿದ್ದಾರೆ. ಬಾಪ್ ಸಮझाते हैं मैं पतित पावन शिव हूँ, मैं परम धाम से आया हूँ इन ಸಾಲಿಗ್ರಾಮೋं को पढ़ाने. ಸ್ವತಃ ತಂದೆನೇ ತಮ್ಮ ಪರಿಚಯ ಮಾಡಿಕೊಡ್ತಾರೆ. ಹೇಳ್ತಾರೆ ಬಾಬಾ, ನಾನು ಪತಿತ ಪಾವನ ಶಿವ ಆಗಿದ್ದೇನೆ, ನಾನು ಪರಮಧಾಮದಿಂದ ಬಂದಿದ್ದೇನೆ. ಯಾಕೆ ಬಂದಿದ್ದೀನಿ ಅಂತಾರೆ ಬಾಬಾ? ಈ ಸಾಲಿಗ್ರಾಮೋं को पढ़ाने, ಈ ಸಾಲಿಗ್ರಾಮಗಳಿಗೆ ಓದಿಸ್ಲಿಕ್ಕೆ ನಾನು ಬಂದಿದ್ದೀನಿ ಅಂತಾರೆ. ಬಾಬಾ नॉलेजफुल है, सृष्टि के आदि मध्य अंत का राज समझाते हैं. ತಂದೆ ಜ್ಞಾನಪೂರ್ಣ ಆಗಿದ್ದಾರೆ, ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸ್ತಾರೆ. ಯಹ ಶಿಕ್ಷಾ ಅಭಿ ತುಮಕೋ ಹಿ ಬೇಹದ್ ಕೆ ಬಾಪ್ ಸೆ ಮಿಲ್ ರಹಿ ಹೇ. ಈ ಸಮಯದಲ್ಲಿ ಈ ಶಿಕ್ಷಣ ನಮಗೆ ಬೇಹದ್ದಿನ ತಂದೆಯಿಂದ ಸಿಗ್ತಾ ಇದೆ. ವಹಿ ಸೃಷ್ಟಿಗೆ ರಚಯಿತ ಹೇ, ಶಿವಬಾಬನೇ ಸೃಷ್ಟಿಯ ರಚಯಿತ. ಸೃಷ್ಟಿ ಒಂದೇ ಇದೆ ಅಂದಮೇಲೆ ಸೃಷ್ಟಿಯ ರಚಯಿತನೂ ಸಹ ಒಬ್ಬರೇ ಆಗಿದ್ದಾರೆ. पतित सृष्टि को पावन बनाने वाले हैं. ಶಿವ ಬಾಬಾ ಪತಿತ ಸೃಷ್ಟಿಯನ್ನು ಪಾವನ ಮಾಡುವವರಾಗಿದ್ದಾರೆ. ಬುಲಾತೆ ಬಿ ಹೇ ಪತಿತ್ ಪಾವನಾವೋ ತೋ ಪಹಲೆ ಪಹಲೆ ಉಸ್ಕಾ ಹಿ ಪರಿಚಯ ದೇನಾ ಹೇ. ಎಲ್ಲರೂ ಸಹ ಕರೆಯೋದು ಹೇ ಪತಿತ ಪಾವನ ಬಾ ಅಂತ ಹೇಳಿ. ಅದಕ್ಕೆ ಫಸ್ಟ್ ಶಿವ ಬಾಬರವ್ರದ್ದೇ ಪರಿಚಯ ಕೊಡಬೇಕಾಗಿದೆ. उस परम पिता परमात्मा के साथ आपका क्या संबंध है? वह है ही सत्य. नर से नारायण बनने की सत्य नॉलेज देते हैं. ಬಾಬಾ ಅಂತಾರೆ, ಶಿವ ಬಾಬಾ ಸತ್ಯ ಆಗಿದ್ದಾರೆ, ನರನಿಂದ ನಾರಾಯಣ ಆಗುವಂತಹ ಸತ್ಯ ನಾಲೆಜನ್ನು ಕೊಡ್ತಾರೆ. बच्चे जानते हैं बाप सत्य है, बाप ही सचखंड बनाते हैं. ತಂದೆ ಸತ್ಯ ಆಗಿದ್ದಾರೆ, ತಂದೆಯೇ ಸತ್ಯಖಂಡವನ್ನು ಸ್ಥಾಪನೆ ಮಾಡ್ತಾರೆ. ತುಮ್ ನರಸೆ ನಾರಾಯಣ ಬನ್ನೆ ಯಹಾ ಆತೆ ಹೋ. ನಾವು ಯಾಕೆ ಬರ್ತೀವಿ ಇಲ್ಲಿಗೆ ಅಂತಾರೆ ಬಾಬಾ? ನರನಿಂದ ನಾರಾಯಣ ಆಗೋದಕ್ಕೆ. बैरिस्टर पास जाएंगे तो समझेंगे हम बैरिस्टर बनने आए हैं. अभी तुमको निश्चय है हमें भगवान पढ़ाते हैं. ಬಾಬಾ ಅಂತಾರೆ, ಹೇಗೆ ಬೈರಿಸ್ಟರ್ನ ಹತ್ರ ಹೋದಾಗ ಹೇಳ್ತಾರೆ ತಾನೇ ನಾವು ಬೈರಿಸ್ಟರ್ ಆಗೋದಕ್ಕೆ ಬಂದಿದ್ದೀವಿ. ಈಗ ನಾವು ಮಕ್ಕಳಿಗೂ ಪಕ್ಕಾ ನಿಶ್ಚಯ ಇದೆ, ನಮಗೆ ಸ್ವಯಂ ಭಗವಂತನೇ ಓದಿಸ್ತಾರೆ. ಕೈ ನಿಶ್ಚಯ करते भी है फिर संशय बुद्धि हो जाते हैं तो उनको सब कहते हैं तुम तो कहते थे भगवान पढ़ाते हैं फिर भगवान को छोड़ क्यों आए हो. ಯಾವಾಗ ನೀವು ಮಕ್ಕಳು ನಿಶ್ಚಯ ಬುದ್ಧಿಯವರಾಗ್ತೀರಿ ಆಗ ಹೇಳಿರ್ತೀವಿ ನಮಗೆ ಸ್ವಯಂ ಭಗವಂತನೇ ಓದಿಸ್ತಾರೆ ಅಂತ. ಕೆಲವೊಮ್ಮೆ ಕೆಲವರು ಸಂಶಯ ಬುದ್ಧಿಯವರಾಗಿಬಿಡ್ತಾರೆ. ಸಂಶಯ ಬುದ್ಧಿಯವರಾದಾಗ ಮನುಷ್ಯರು ಕೇಳ್ತಾರೆ, ನೀವು ಹೇಳ್ತಾ ಇದ್ರಿ ನಮಗೆ ಭಗವಂತನೇ ಓದಿಸ್ತಾರೆ ಅಂತ, ಮತ್ತೀಗ ಭಗವಂತನನ್ನು ಯಾಕೆ ಬಿಟ್ಟು ಬಂದಿದ್ದೀರಿ? ಭಗವಾನ್ ಪढ़ाते हैं फिर भगवान को छोड़ क्यों आए हो. ಸಂಶಯ ಆನೆ से ही भागंती हो जाते हैं. ಯಾಕೆ ಭಾಗಂತಿ ಆಗ್ತಾರಂದರೆ ಸಂಶಯ ಬರೋದ್ರಿಂದ ಬಿಟ್ಟು ಹೋಗಿಬಿಡ್ತಾರೆ. ಕೊಯ್ ನ ಕೊಯ್ ವಿಕರ್ಮ ಕರ್ತೆ ಹೇ. ಹೇಳ್ತಾರೆ ಬಾಬಾ, ಒಂದಲ್ಲ ಒಂದು ಪ್ರಕಾರದ ವಿಕರ್ಮವನ್ನು ಮಾಡ್ತಾರೆ. ಭಗವಾನ್ ವಾಚ್ काम महाशत्रु है, इन पर जीत पाने से ही तुम जगत जीत बनेंगे. ಭಗವಾನ್ ವಾಚಿದೆ, ಕಾಮ ಮಹಾಶತ್ರು ಆಗಿದೆ. ಈ ವಿಕಾರದ ಮೇಲೆ ಜಯ ಪಡೆಯೋದ್ರಿಂದನೇ ಜಗತ್ತು ಜೀತ ಆಗ್ತಾರೆ. जो पावन बनेंगे वही पावन दुनिया में चलेंगे. यहाँ है ही राजयोग की बात, तुम जाकर वहाँ राजाई करेंगे. बाकी जो भी आत्माएं हैं वह अपना हिसाब किताब चुकत कर वापस अपने घर चली जाएंगे. यह कयामत का समय है. ಹೇಳ್ತಾರೆ ಬಾಬಾ, ಈಗ ನಾವು ಮಕ್ಕಳು ರಾಜಯೋಗವನ್ನು ಕಲಿತೀವಿ. ಈ ಜ್ಞಾನದ ಆಧಾರದಿಂದ ಬಾಬಾ ಅಂತಾರೆ ಪಾವನ ದುನಿಯಾ ಮೇ ಚಲೆಂಗೆ. ಯಾರೆಲ್ಲ ಪಾವನ ಆಗ್ತಾರೋ ಅವರು ಪಾವನ ಜಗತ್ತಿಗೆ ಹೋಗ್ತಾರೆ. ಈಗ ನೀವು ಮಕ್ಕಳು ಅಲ್ಲಿ ರಾಜ್ಯಭಾರವನ್ನು ಮಾಡ್ತೀರಿ ಅಂತಾರೆ ಬಾಬಾ. ಉಳಿದ ಎಲ್ಲ ಆತ್ಮಗಳು ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗಬೇಕಾಗಿದೆ. ಯಾಕೆಂದರೆ ಇದು ಖಯಾಮತ್ ಕಾ ಸಮಯ.
अब यह बुद्धि कहती है सत्युग की ಸ್ಥಾಪನಾ ಜರೂರ್ ಹೋನಿ ಹೇ. ಈಗ ನಾವು ಮಕ್ಕಳ ಬುದ್ಧಿ ಹೇಳ್ತದೆ ಸತ್ಯಯುಗದ ಸ್ಥಾಪನೆ ಅವಶ್ಯವಾಗಿ ಆಗೋದಿದೆ. ಪಾವನ್ ದುನಿಯಾ ಸತ್ಯುಕ್ಕೂ ಕಹ ಜಾತಾ ಹೇ. ಪಾವನ ಪ್ರಪಂಚ ಅಂತ ಹೇಳಿ ಸತ್ಯಯುಗಕ್ಕೇ ಹೇಳಲಾಗ್ತದೆ. ಬಾಕಿ ಸಬ್ ಮುಕ್ತಿಧಾಮ್ में चले जाएंगे, उनको फिर अपना पार्ट रिपीट करना है. ಉಳಿದವರೆಲ್ಲರೂ ಸಹ ಮುಕ್ತಿಧಾಮಕ್ಕೆ ಹೋಗ್ತಾರೆ. ಎಲ್ಲರೂ ಅವ್ರವ್ರ ಪಾತ್ರವನ್ನು ಮತ್ತೆ ಪುನರಾವರ್ತನೆ ಮಾಡಬೇಕಾಗ್ತದೆ. ತುಮ್ ಅಭಿ अपना पुरुषार्थ करते रहते हो पावन बन और पावन दुनिया का मालिक बनने के लिए. ಮಕ್ಕಳೇ ತಾವು ತಮ್ಮ ಪುರುಷಾರ್ಥವನ್ನು ಮಾಡ್ತಾ ಇರ್ತೀರಿ ಅಂತಾರೆ ಪಾವನರಾಗಿ ಪಾವನ ಪ್ರಪಂಚದ ಮಾಲೀಕರಾಗೋದಕ್ಕೆ. ಮಾಲಿಕ್ ತೋ ಸಬ್ ಅಪ್ನೆ ಕೋ ಸಮझेंगे, ಪ್ರಜಾ ಭಿ ಮಾಲಿಕ್ ಹೇ. ಎಲ್ಲರೂ ಸಹ ತಮ್ಮನ್ನು ಮಾಲೀಕರೇ ಅಂತ ತಿಳ್ಕೊಳ್ತಾರೆ. ಯಾಕೆಂದರೆ ಸತ್ಯಯುಗದಲ್ಲಿ ಪ್ರಜೆಗಳು ಸಹ ಮಾಲೀಕರೇ. अभी प्रजा भी कहती है ना हमारा भारत. बड़े ते बड़े मनुष्य सन्यासी आदि भी कहते हमारा ಭಾರತ್. ಈ ಸಮಯದಲ್ಲಿ ಪ್ರಜೆಗಳು ಸಹ ಹೇಳ್ತಾರೆ ತಾನೆ ನಮ್ಮ ಭಾರತ ಅಂತ. ಎಂತಹ ದೊಡ್ಡ ದೊಡ್ಡ ಸನ್ಯಾಸಿಗಳಿರ್ಬೋದು, ಅವರು ಹೇಳ್ತಾರೆ ನಮ್ಮ ಭಾರತ. तुम समझते हो इस समय भारत में सभी नरकवासी है. ಈ ಸಮಯದಲ್ಲಿ ಭಾರತದಲ್ಲಿ ಎಲ್ಲರೂ ಸಹ ನರಕವಾಸಿಗಳಾಗಿದ್ದಾರೆ. ಅಭಿ ಹಮ್ ಸ್ವರ್ಗವಾಸಿ ಬನ್ನೆ ಕೆ ಲಿಯೆ ಯಹ ರಾಜಯೋಗ ಸೀಖ್ ರಹೇ ಹೇ. ನಾವೀಗ ಸ್ವರ್ಗವಾಸಿ ಆಗೋದಕ್ಕೆ ಈ ರಾಜಯೋಗವನ್ನು ಕಲಿತಾ ಇದ್ದೀವಿ. ಸಬ್ ತೋ ಸ್ವರ್ಗವಾಸಿ ನಹಿ ಬನೆಂಗೆ, ಆದರೆ ಎಲ್ಲರೂ ಸಹ ಸ್ವರ್ಗವಾಸಿ ಆಗೋದಿಲ್ಲ. ಯಹ ಅಭಿಜ್ಞಾನ ಆಯಾ ಹೇ. ಹೇಳ್ತಾರೆ ಬಾಬಾ ಇದೆಲ್ಲ ಈಗ ಜ್ಞಾನ ಬಂದಿದೆ. ಓ ಲೋಗ್ ಜೋ ಸುನಾತೆ ಹೇ शास्त्र सुनाते हैं वह है शास्त्रों की अथॉरिटी. बाप कहते हैं यह भक्ति मार्ग के वेद शास्त्र आदि सब पढ़ने से सीढ़ी नीचे उतरते जाते हैं. ಭಕ್ತಿ ಮಾರ್ಗದಲ್ಲಿ ಏನೆಲ್ಲ ತಿಳಿಸ್ತಾರೋ ಏನೆಲ್ಲ ಹೇಳ್ತಾರೋ ಅದು ಎಲ್ಲವೂ ಸಹ ಶಾಸ್ತ್ರದ ಅಥಾರಿಟಿ ಅಂತಾರೆ ಬಾಬಾ. ಆದರೆ ಬಾಬಾ ಅಂತಾರೆ ಭಕ್ತಿ ಮಾರ್ಗದ ವೇದ ಶಾಸ್ತ್ರವನ್ನು ಎಷ್ಟೆಲ್ಲ ಓದ್ತಾರೆ, ಆದರೆ ಅದರಿಂದ ಇನ್ನೂ ಸಿಡಿಯನ್ನು ಕೆಳಗಿಳಿತಾನೇ ಬರ್ತಾರೆ. ಯಹ ಸಬ್ ಹೇ ಭಕ್ತಿ ಮಾರ್ಗ. ಇದೆಲ್ಲವೂ ಸಹ ಭಕ್ತಿ ಮಾರ್ಗ ಆಗಿದೆ. ಬಾಪ್ ಕಹತೆ ಹೇ ಜಬ್ ಭಕ್ತಿ ಮಾರ್ಗ ಪೂರಿ ಹೋಗಾ ತಬ್ ಹಿ ಮೇ ಆऊँगा. ಯಾವಾಗ ಬರ್ತೀನಿ ಅಂತಾರೆ ಬಾಬಾ? ಯಾವಾಗ ಭಕ್ತಿ ಮಾರ್ಗ ಪೂರ್ಣ ಆಗ್ತದೋ ಆಗಲೇ ನಾನು ಬರ್ತೀನಿ. ಮುझे ही आकर सब भक्तों को भक्ति का फल देना है. ನಾನು ಬಂದು ಎಲ್ಲ ಭಕ್ತರಿಗೂ ಭಕ್ತಿಯ ಫಲವನ್ನು ಕೊಡಬೇಕಾಗಿದೆ. मेजॉरिटी तो भक्तों की है. सब पुकारते रहते हैं हे गॉड फादर. भक्तों के मुख से ओ गॉड फादर हे भगवान जरूर निकलेगा. ಭಕ್ತರು ಅಂದರೆ ಬಾಬಾ ಅಂತಾರೆ ಅವ್ರ ಮುಖದಿಂದ ಯಾವಾಗಲೂ ಅವಶ್ಯವಾಗಿ ಈ ಶಬ್ದ ಬಂದೇ ಬರ್ತದೆ. ಯಾವ ಶಬ್ದ? ಓ ಗಾಡ್ ಫಾದರ್ ಅಥವಾ ಹೇ ಭಗವಾನ್. ಅಬ್ ಭಕ್ತಿ ಅವ್ರ ಜ್ಞಾನ ಮೇ ತೋ ಫರಕ್ ಹೇ. ಆದರೆ ಈಗ ಭಕ್ತಿ ಮತ್ತು ಜ್ಞಾನದಲ್ಲಿ ಬಹಳ ವ್ಯತ್ಯಾಸ ಇದೆ. ಅದಕ್ಕೆ ಬಾಬಾ ಅಂತಾರೆ ಭಕ್ತರ ಮುಖದಿಂದ ಯಾವೆಲ್ಲ ಶಬ್ದಗಳು ಬರ್ತದೋ ಆ ಶಬ್ದಗಳು ನಾವು ಮಕ್ಕಳ ಮುಖದಿಂದ ಬರಬಾರ್ದು. ಹಾಗಾದರೆ ಯಾವ ಶಬ್ದ? ತುಮಾರೆ ಮುಖ ಸೆ ಕಬ್ಬಿ ಹೇ ಈಶ್ವರ್ ಹೇ ಭಗವಾನ್ ಯಹ ಅಕ್ಷರ ನಹಿ ನಿಕ್ಲೆಂಗೆ. ಹೇ ಈಶ್ವರ, ಹೇ ಭಗವಂತ ಅನ್ನುವಂಥ ಅಕ್ಷರಗಳು ಎಂದಿಗೂ ಬರಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯಂ ಕೋ ತೋ ಯಹ ಆಧಾ ಕಲ್ಪ ಕಿ ಪ್ರಾಕ್ಟೀಸ್ ಪಡಿ ಹುಯಿ ಹೇ. ಆದರೆ ಮನುಷ್ಯರದು ಇದು ಅರ್ಧ ಕಲ್ಪದ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ತುಮ್ ಜಾನ್ತೆ ಹೋ ವಹ ತೋ ಹಮಾರ ಬಾಪ್ ಹೇ ತುಮ್ಕೋ ಹೇ ಬಾಬಾ ತೋಡೆ ಹಿ ಕರ್ನಾ ಹೇ. ಭಲೆ ಅರ್ಧ ಕಲ್ಪದ ಅಭ್ಯಾಸ ಇರ್ಬೋದು ಮನುಷ್ಯರಿಗೆ, ಆದ್ರೆ ಬಾಬಾ ಅಂತಾರೆ ನೀವೆಂದಿಗೂ ಸಹ ಹೇ ಬಾಬಾ ಈ ರೀತಿ ಹೇಳಬಾರ್ದು. ಬಾಪ್ ಸೇ ತುಮ್ಕೋ ವರ್ಷ ಲೇನಾ ಹೇ. ಈಗ ತಂದೆಯಿಂದ ತಾವು ಆಸ್ತಿಯನ್ನು ಪಡ್ಕೋಬೇಕಾಗಿದೆ. पहले तो यह निश्चय है हम बाप से वर्षा लेते हैं, बाप बच्चों को वर्षा लेने का अधिकारी बनाते हैं. ನಾವು ಮಕ್ಕಳಿಗೆ ಪಕ್ಕಾ ನಿಶ್ಚಯ ಇದೆ, ನಾವು ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತೀವಿ. ಇನ್ನು ಬಾಬನೂ ಸಹ ನಮ್ಮನ್ನು ಆಸ್ತಿಯನ್ನು ಪಡೆಯೋದಕ್ಕೆ ಅಧಿಕಾರಿಗಳನ್ನಾಗಿ ಮಾಡ್ತಾರೆ.
यह तो सच्चा बाप है ना। बाप जानते हैं यह हमारे बच्चे हैं जिन्हों को हम ज्ञानामृत पिलाए, ज्ञान चिता पर बिठाए, घोर नींद से जगाए ಸ್ವರ್ಗ में ले जाता हूँ. ಎಲ್ಲರೂ ಸಹ ನನ್ನ ಮಕ್ಕಳೇ ಅಂತಾರೆ ಬಾಬಾ. ನಾನು ಮಕ್ಕಳಿಗೆ ಜ್ಞಾನಾಮೃತವನ್ನು ಕುಡಿಸಿ ಜ್ಞಾನದ ಚಿತೆ ಮೇಲೆ ಕುಳ್ಳರಿಸಿ ಘೋರ ನಿದ್ರೆಯಿಂದ ಜಾಗೃತರನ್ನಾಗಿ ಮಾಡಿ ಸ್ವರ್ಗದಲ್ಲಿ ಕರ್ಕೊಂಡು ಹೋಗ್ತೀನಿ. बाप ने समझाया है आत्माएं वहाँ शांति धाम और सुखधाम में रहती है. सुखधाम को कहा जाता है ಆತ್ಮಗಳು ಬಾಬಾ ಅಂತಾರೆ ಪರಮಧಾಮ ಅಂದರೆ ಶಾಂತಿಧಾಮದಲ್ಲಿ ಇರ್ತಾರೆ, ಆಮೇಲೆ ಸುಖಧಾಮಕ್ಕೆ ಹೋಗ್ತಾರೆ ಅಂತಾರೆ. ಸುಖಧಾಮಕ್ಕೆ ಇನ್ನೊಂದು ಹೆಸರು ಹೇಳ್ತಾರೆ ಬಾಬಾ. ಸುಖಧಾಮಕ್ಕೂ ಕಹ ಜಾತಾ ಹೇ ವಾಯ್ಸ್ಲೆಸ್ ವರ್ಲ್ಡ್, ನಿರ್ವಿಕಾರಿ ಪ್ರಪಂಚ. ಸಂಪೂರ್ಣ ನಿರ್ವಿಕಾರಿ ದೇವತಾಯೇ ಹೇನಾ. ಯಾಕೆಂದರೆ ಅಲ್ಲಿ ಸಂಪೂರ್ಣ ನಿರ್ವಿಕಾರಿ ದೇವತೆಗಳಿದ್ದಾರೆ ತಾನೇ. और वह है स्वीट होम. तुम जान गए हो कि हमारा ಸ್ವೀಟ್ ಹೋಮ್ ವಹ ಹೇ. ಈಗ ನಾವು ಮಕ್ಕಳಿಗೆ ಗೊತ್ತಾಗಿದೆ ನಮ್ಮದು ಮಧುರ ಮನೆ ಅದಾಗಿದೆ. हम एक्टर्स उस शांति धाम से आते हैं यहाँ ಪಾಠ ಬಜಾನೆ. ನಾವು ಪಾತ್ರಧಾರಿಗಳು ಆ ಶಾಂತಿಯ ಧಾಮದಿಂದ ಇಲ್ಲಿ ಬರ್ತೀವಿ ಪಾತ್ರ ಅಭಿನಯ ಮಾಡೋದಕ್ಕೆ. हम आत्माएं यहाँ के रहवासी नहीं है, वह एक्टर्स यहाँ के रहवासी होते हैं. ಹೇಳ್ತಾರೆ ಬಾಬಾ ನಾವು ಮೂಲತಃ ಏನಂತಂದರೆ ಪರಮಧಾಮದ ರಹವಾಸಿಗಳು, ನಾವು ಇಲ್ಲಿಯವರಲ್ಲ ಅಂತಾರೆ ಬಾಬಾ. ಹೇಳ್ತಾರೆ ಬಾಬಾ ಸಿರ್ಫ್ ಘರ್ ಸೆ ಆಕರ್ ಡ್ರೆಸ್ ಬದಲ್ಕರ್ ಪಾಠ ಬಜಾತೆ ಹೇ. ನಾವು ಮನೆಯಿಂದ ಬರ್ತೀವಿ, ಈ ಡ್ರೆಸ್ಸನ್ನು ಬದಲು ಮಾಡಿ ಪಾತ್ರ ಅಭಿನಯ ಮಾಡ್ತೀವಿ. ತುಮ್ ತೋ ಸಮಜ್ತೆ ಹೋ ಹಮಾರಾ ಘರ್ ಶಾಂತಿ ಧಾಮ ಹೇ, ವಹಾ ಹಮ್ ಫಿರ್ ವಾಪಸ್ ಜಾತೆ ಹೇ. ಈಗ ನಾವು ಮಕ್ಕಳಿಗೆ ಗೊತ್ತಿದೆ ನಮ್ಮ ಮನೆ ಶಾಂತಿಯ ಧಾಮ ಆಗಿದೆ, ಮತ್ತು ನಾವು ಪುನಃ ಈಗ ಅಲ್ಲಿಗೆ ಹೋಗಬೇಕಾಗಿದೆ. जब सभी एक्टर्स स्टेज पर आ जाते हैं तब फिर ಯಾವಾಗ ಎಲ್ಲ ಪಾತ್ರಧಾರಿಗಳು ಸ್ಟೇಜ್ ಮೇಲೆ ಬರ್ತಾರೋ ಆಗ ಪುನಃ ಬಾಪ ಆಕರ್ ಸಭಿಕೋ ಲೇ ಜಾಯಂಗೆ. ತಂದೆ ಬಂದು ಎಲ್ಲರನ್ನೂ ಸಹ ಕರ್ಕೊಂಡು ಹೋಗ್ತಾರೆ. इसलिए उनको लिबरेटर ಗೈಡ್ भी कहा जाता है. ಅದಕ್ಕೋಸ್ಕರ ಅವರನ್ನು ಲಿಬ್ರೇಟರ್ ಗೈಡ್ ಅಂತಲೇ ಹೇಳಲಾಗ್ತದೆ. ದುಃಖ ಹರ್ತ ಸುಖ ಕರ್ತ ಹೇ. ಇನ್ನು ಶಿವಬಾಬಾ ಯಾರಾಗಿದ್ದಾರೆ ಅಂದರೆ ದುಃಖ ಹರ್ತ ಸುಖ ಕರ್ತ. तो इतने सब ಮನುಷ್ಯ ಕहाँ ಜಾಯಂಗೆ ವಿಚಾರ ಕರು. ಬಾಬಾ ಅಂತಾರೆ ಹಾಗಾದರೆ ಇಷ್ಟೊಂದು ಮನುಷ್ಯರೆಲ್ಲ ಎಲ್ಲಿ ಹೋಗ್ತಾರೆ ವಿಚಾರ ಮಾಡಿರಿ. ಪತಿತ ಪಾವನಕೋ ಬುಲಾತೆ ಹೇನ ಕಿಸ್ಲಿಯೇ. ಪತಿತ ಪಾವನನನ್ನು ಕರೀತಾರೆ ತಾನೆ. ಯಾವುದಕ್ಕೋಸ್ಕರ ಕರೆಯೋದು? ಅಪ್ನಿ ಮೌತ್ ಕೇಳಿಯೇ. ಬಾಬಾ ಅಂತಾರೆ ತಮ್ಮ ಮೃತ್ಯುವಿಗಾಗಿ ಕರೀತಾರೆ. ದುಃಖಕ್ಕೆ ದುನಿಯಾ ಮೇ ರಹನೆ ನಹಿ ಚಾತೆ ಹೇ. ಯಾಕೆಂದರೆ ಯಾರಿಗೂ ಈ ದುಃಖದ ಪ್ರಪಂಚದಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ. ಇಸ್ಲಿಯೇ ಕಹತೆ ಹೇ ಘರ್ ಚಲೋ ಯಾ ಸಬ್ ಮುಕ್ತಿ ಕೋ ಹಿ ಮಾನ್ಯ ವಾಲೆ ಹೇ. ಇವರೆಲ್ಲರೂ ಸಹ ಮುಕ್ತಿಯನ್ನೇ ಒಪ್ಪುವಂಥವರು. ಹೇಳ್ತಾರೆ ನಮ್ಮನ್ನು ಕರ್ಕೊಂಡು ಹೋಗುವಂತಾರೆ. ಮೃತ್ಯುವಿಗಾಗಿ ತಂದೆಯನ್ನು ಕರೀತಾರೆ. भारत का प्राचीन राजयोग भी कितना मशहूर है. विलायत में भी जाते हैं प्राचीन ರಾಜಯೋಗ ಸಿಕ್ಲಾನೆ. ಭಾರತದ ಪ್ರಾಚೀನ ರಾಜಯೋಗ ಎಷ್ಟೊಂದು ಪ್ರಸಿದ್ಧ ಇದೆ ಅಂತಾರೆ ಬಾಬಾ. ವಿದೇಶದಲ್ಲೂ ಸಹ ಏನಂದರೆ ಪ್ರಾಚೀನ ರಾಜಯೋಗವನ್ನು ಕಲೀಲಿಕ್ಕೆ ಹೋಗ್ತಾರೆ. ಇಲ್ಲಿ ಅವರು ಹಠಯೋಗಿಗಳು ಮನೆಯೆಲ್ಲ ಬಿಟ್ಟು ಹೋಗ್ತಾರೆ. ತುಮಕೋ ತೋ ಘರ್ ಬಾರ್ ಚೋಡ್ನಾ ನಹಿ ಹೇ. ಮಕ್ಕಳೇ ತಾವೇನು ಮನೆಯನ್ನು ಬಿಟ್ಟು ಹೋಗಬೇಕಾಗಿಲ್ಲ. ನ ಕೊಯ್ ಸಫೇದ್ ಕಪಡೆ ಕಾ ಬಂಧನ್ ಹೇ ಪರಂತು ಸಫೇದ್ ಅಚ್ಚಾ ಹೇ. ತಮಗೆ ಈ ಶ್ವೇತ ವಸ್ತ್ರದ ಬಂಧನ ಏನಿಲ್ಲ, ಆದರೆ ಬಾಬಾ ಅಂತಾರೆ ಶ್ವೇತ ವಸ್ತ್ರ ಬಹಳ ಒಳ್ಳೆಯದು ಅಂತಾರೆ ಬಾಬಾ. ತಿಳಿಸ್ತಾರೆ ಬಾಬಾ ಶ್ವೇತ ವಸ್ತ್ರ ಒಳ್ಳೆಯದಾಗಿದೆ ತಾನೇ. ತುಮ್ ಭಟ್ಟಿ ಮೇ ರಹೆ ಹೋ ತೋ ಡ್ರೆಸ್ ಬಿ ವಹ ಹೋ ಗಯಿ ಹೇ. ತಾವು ಈ ಸಮಯದಲ್ಲಿ ಭಟ್ಟಿಯಲ್ಲಿ ಇದ್ದೀರಿ ಅಂತಾರೆ ಬಾಬಾ. ಭಟ್ಟಿಯಲ್ಲಿ ಇದ್ದೀರಿ ಅಂದಮೇಲೆ ಏನು ವಸ್ತ್ರನೂ ಸಹ ಅದು ಬದಲಾವಣೆ ಆಗಿದೆ. ಅದಕ್ಕೋಸ್ಕರ ಬಾಬಾ ಅಂತಾರೆ ಆಜ್ಕಲ್ ಸಫೇದ್ ಬಹುತ್ ಪಸಂದ್ ಕರ್ತೆ ಹೇ. ಮನುಷ್ಯ ಮರ್ತೆ ಹೇ तो भी सफ़ेद चादर डालते हैं. तुम भी अभी मर्जीवा बने हो तो सफ़ेद ड्रेस अच्छी है.
ಹೇಳ್ತಾರೆ ಬಾಬಾ, ಈ ಸಮಯದಲ್ಲಿ ಎಲ್ಲರೂ ಸಹ ಶ್ವೇತ ವಸ್ತ್ರವನ್ನು ಇಷ್ಟಪಡ್ತಾರೆ. ಮನುಷ್ಯರು ದೇಹ ಬಿಟ್ಟರು ಸಾಕು ಬಿಳಿಯ ಚಾದರನ್ನು ಹೊದಿಸ್ತಾರೆ. ಹಾಗೆಯೇ ಈಗ ಬಾಬಾ ಅಂತಾರೆ, ನೀವು ಮರ್ಜೀವ ಆಗಿದ್ದೀರಿ ಅಂದಮೇಲೆ ಶ್ವೇತ ವಸ್ತ್ರ ಒಳ್ಳೆಯದು ತಾನೇ. तो पहले कोई को भी बाप का परिचय देना है, दो बाप है. ಯಾರಿಗಾದರೂ ಸಹ ಫಸ್ಟ್ ತಂದೆ ಪರಿಚಯ ಕೊಡಬೇಕಂತಾರೆ ಬಾಬಾ. ತಂದೆ ಪರಿಚಯದಲ್ಲಿ ದೋ ಬಾಪ್ ಹೇ, 2 ಜನ ತಂದೆ ಇದ್ದಾರೆ, ಇದನ್ನು ತಿಳಿಸ್ರಿ ಅಂತಾರೆ. ಯಹ ಬಾತೆ ಸಮಜ್ನೆ ಮೇ ಟೈಮ್ ಲೇತೆ ಹೇ. ಆದರೆ ಈ 2 ತಂದೆ ರಹಸ್ಯವನ್ನು ತಿಳ್ಕೋಬೇಕಾದ್ರೆ ಸಮಯ ತಗೊಳ್ತದೆ. ಪ್ರದರ್ಶನಿ ಮೇ ಇತನಾ ಸಮझा नहीं सकेंगे. ಆದರೆ ಪ್ರದರ್ಶನಿಯಲ್ಲಿ ಇಷ್ಟೊಂದು ತಿಳಿಸ್ಲಿಕ್ಕೆ ಆಗೋದಿಲ್ಲ. सतयुग में होता है एक बाप, इस समय तुमको 3 बाप है. क्योंकि ಬಾಬಾ ಅಂತಾರೆ ಸತ್ಯಯುಗದಲ್ಲಿ ಇದ್ದಿದ್ದು ಒಬ್ಬರೇ ತಂದೆ, ಇನ್ನು ಸಂಗಮ ಯುಗದಲ್ಲಿ 3 ಜನ ತಂದೆ ಅಂತಾರೆ ಬಾಬಾ. ಯಾಕೆಂದರೆ क्योंकि भगवान आते हैं प्रजापिता ब्रह्मा के तन में, वह भी तो बाप है सबका. ಯಾಕೆಂದರೆ ಶಿವಬಾಬಾ ಬರೋದು ಪ್ರಜಾಪಿತ ಬ್ರಹ್ಮರವರ ತನವಿನಲ್ಲಿ, ಆದಮೇಲೆ ಅವರು ಸಹ ತಂದೆಯಾದರು. ಲೌಕಿಕ ಬಾಪ್ ಬಿ ಹೇ, ಲೌಕಿಕ ತಂದೆಯೂ ಇದ್ದಾರೆ. ಅಚ್ಚಾ, ಅಬ್ ತೀನೋ ಬಾಪ್ ಸೇ ಊಂಚಾ ವರ್ಷ ಕಿಸ್ಕಾ. ಹಾಗಾದರೆ ಈಗ 3 ಜನ ತಂದೆ ಇದ್ದಾರೆ, ಈ 3ರಲ್ಲಿ ಶ್ರೇಷ್ಠ ಆಸ್ತಿ ಯಾರ್ದು? ನಿರಾಕಾರ ಬಾಪ್ ವರ್ಷ ಕೇಸೆ ದೇ. ನಿರಾಕಾರ ತಂದೆ ಆಸ್ತಿ ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ವಹ ಫಿರ್ ದೇತೆ ಹೇ ಬ್ರಹ್ಮ ದ್ವಾರ. ಅವರು ನಮಗೆ ಬ್ರಹ್ಮನ ಮೂಲಕ ಆಸ್ತಿಯನ್ನು ಕೊಡ್ತಾರೆ. ಇಸ್ ಚಿತ್ರ ಪರ್ ತುಮ್ ಬಹುತ್ ಅಚ್ಚಿ ರೀತಿ ಸಮझा सकते हो. ಈ ಚಿತ್ರದ ಮೇಲೆ ತಾವು ಬಹಳ ಒಳ್ಳೆ ರೀತಿಯಿಂದ ತಿಳಿಸ್ಬೋದು ಅಂತಾರೆ. ಶಿವಬಾಬಾ ನಿರಾಕಾರ ಹೇ और यह है ಪ್ರಜಾಪಿತ ಬ್ರಹ್ಮ ಆದಿದೇವ್ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಶಿವಬಾಬಾ ನಿರಾಕಾರ ಆದರೆ ಪ್ರಜಾಪಿತ ಬ್ರಹ್ಮ ಅವರು ಆದಿದೇವ ग्रेट ग्रेट ग्रैंड फादर. बाप कहते हैं मुझे शिव को तुम ग्रेट ग्रेट ग्रैंड फादर नहीं कहेंगे, मैं सभी का बाप हूँ. ಶಿವನಿಗೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅನ್ನೋದಿಲ್ಲ ಅಂತಾರೆ ಬಾಬಾ. ಯಾಕೆಂದರೆ ಅವರು ಎಲ್ಲರಿಗೂ ಸಹ ತಂದೆಯಾಗಿದ್ದಾರೆ. ಯಹ ಹೇ ಪ್ರಜಾಪಿತ ಬ್ರಹ್ಮ, ತುಮ್ ಹೋ ಗಯೇ ಸಬ್ ಬಹನ್ ಭಾಯಿ. ಬಾಪ್ ಕಹತೆ ಹೇ, ಈಗ ಬಾಬಾ ಅಂತಾರೆ ಬಲ ಸ್ತ್ರೀ ಪುರುಷ ಹೇ ಪರಂತು ಬುದ್ಧಿ ಸೆ ಜಾನ್ತೆ ಹೇ ಹಮ್ ಬಾಯಿ ಬೆಹನ್ ಹೇ. ಬಲೆ ಸ್ತ್ರೀ ಪುರುಷರಿರ್ಬೋದು, ಆದರೂ ಸಹ ಬುದ್ಧಿಯಿಂದ ತಿಳ್ಕೊಳ್ಳಾಗ್ತದೆ ನಾವು ಸಹೋದರ ಸಹೋದರಿಯರಾಗಿದ್ದೇವೆ. ಬಾಪ್ ಸೆ ವರ್ಷ ಲೇತೆ ಹೇ, ನಾವೀಗ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ. ಬಾಪ್ ಕಹತೆ ಹೇ ಮೇರೆ ಸಾಥ್ ಬುದ್ಧಿ ಕಾ ಯೋಗ ಲಗಾವೋ ತೋ ತುಮಾರೆ ಪಾಪ ಭಸ್ಮ ಹೋಂಗೆ. ಮಕ್ಕಳೇ, ನೀವು ನನ್ನ ಜೊತೆಗೆ ಬುದ್ಧಿ ಯೋಗವನ್ನು ಜೋಡಿಸ್ರಿ, ಆಗ ನಿಮ್ಮದು ಪಾಪ ಭಸ್ಮ ಆಗ್ತದೆ. ಬಾಪ್ ಪತಿತ್ ಪಾವನ ಹೇ ತೋ ಉನ್ಸೆ ಬುದ್ಧಿ ಯೋಗ ಲಗಾನ ಹೇ. ತಂದೆ ಪತಿತ ಪಾವನ ಆಗಿದ್ದಾರೆ ಅಂದಮೇಲೆ ಅವ್ರ ಜೊತೆಗೇ ಬುದ್ಧಿ ಯೋಗ ಜೋಡಿಸಬೇಕು. ತಬ್ ತುಮ್ ಪತಿತ್ ಸೆ ಪಾವನ್ ಬನ್ ಜಾಯಂಗೆ, ಆಗ ನೀವು ಪತಿತರಿಂದ ಪಾವನ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಬ್ ಪ್ರಾಕ್ಟಿಕಲ್ ಮೇ ತುಮ್ ಉನ್ಕೆ ಸಾಥ್ ಯೋಗ ಲಗಾ ರಹೆ ಹೋ. ಆದರೆ ಸಂಗಮ ಯುಗದಲ್ಲಿ ನಾವೀಗ ಪ್ರಾಕ್ಟಿಕಲಲ್ಲಿ ತಂದೆ ಜೊತೆಗೆ ಯೋಗವನ್ನು ಜೋಡಿಸ್ತಾ ಇದ್ದೀವಿ. ಇಸ್ಮೇ ಲಡಾಯಿ ಕಿ ಕೋಯಿ ಬಾತ್ ನಹಿ, ಇದರಲ್ಲಿ ಯುದ್ಧದ ಯಾವುದೇ ಮಾತು ಇಲ್ಲ. ಜೋ ಅಚ್ಚಿ ರೀತಿ ಪಡೆಂಗೆ और बाप के साथ योग लगाएंगे वही बाप से वर्षा पाएंगे. ಯಾರು ಒಳ್ಳೆಯ ರೀತಿಯಿಂದ ಓದ್ತಾರೆ, ತಂದೆ ಜೊತೆಗೆ ಯೋಗವನ್ನು ಜೋಡಿಸ್ತಾರೆ, ಅವರೇ ತಂದೆಯಿಂದ ಆಸ್ತಿಯನ್ನು ಪಡ್ಕೊಳ್ತಾರೆ. अच्छा, मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. धारणा के लिए मुख्य सार. भाई भाई की दृष्टि का अभ्यास करते हुए लौकिक बंधनों से तोड़ निभाना है. ಸಹೋದರ ಸಹೋದರ ದೃಷ್ಟಿಯ ಅಭ್ಯಾಸ ಮಾಡುತ್ತಾ ಲೌಕಿಕ ಬಂಧನಗಳಿಂದ ಸಂಬಂಧವನ್ನು ನಿಭಾಯಿಸಬೇಕಾಗಿದೆ. ಬಡಿ ಯುಕ್ತಿ ಸೆ ಚಲ್ನಾ ಹೇ, ಬಹಳ ಯುಕ್ತಿಯಿಂದ ನಡೆಯಬೇಕಾಗಿದೆ. ವಿಕಾರಿ ದೃಷ್ಟಿ ಬಿಲ್ಕುಲ್ ನಹಿ ಜಾನಿ ಚಾಹಿಯೆ,
ಬಾಬಾ ಅಂತಾರೆ ವಿಕಾರಿ ದೃಷ್ಟಿ ಇರಲೇಬಾರ್ದು. ಖಯಾಮತ್ ಕೆ ಸಮಯ ಸಂಪೂರ್ಣ ಪಾವನ ಬನ್ನ ಹೇ. ಇದು ಖಯಾಮತ್ ಕಾ ಸಮಯ, ಅಂತಿಮ ಸಮಯದಲ್ಲಿ ಸಂಪೂರ್ಣ ಪಾವನರಾಗಬೇಕಾಗಿದೆ. ಸೆಕೆಂಡ್ ಪಾಯಿಂಟ್ ಹೇಳ್ತಾರೆ ಬಾಬಾ, ಬಾಪ್ ಸೆ ಪೂರಾ ವರ್ಷ ಲೇನೆ ಕೆ ಲಿಯೆ ಅಚ್ಚಿ ರೀತಿ ಪಢಾಯಿ ಕರ್ನಿ ಹೇ. ತಂದೆಯಿಂದ ಪೂರ್ಣ ಆಸ್ತಿಯನ್ನು ಪಡೆಯೋದಕ್ಕೆ ಒಳ್ಳೆಯ ರೀತಿಯಿಂದ ಓದಬೇಕಾಗಿದೆ. ಅವ್ರ ಪತಿತ್ ಪಾವನ ಬಾಪ್ ಸೆ ಯೋಗ ಲಗಾಕರ್ ಪಾವನ ಬನ್ನ ಹೇ. ಪತಿತ ಪಾವನ ತಂದೆ ಜೊತೆಗೆ ಯೋಗವನ್ನು ಜೋಡಿಸಿ ಪಾವನ ಆಗಬೇಕಾಗಿದೆ. वरदान, कमजोरियों को फुल स्टॉप देकर अपने संपन्न स्वरूप को प्रख्यात करने वाले साक्षात्कार मूर्त भव. ದುರ್ಬಲತೆಗಳಿಗೆ ಫುಲ್ ಸ್ಟಾಪ್ ಹಾಕಿ ತಮ್ಮ ಸಂಪನ್ನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ. ದುರ್ಬಲತೆಗಳಿಗೆ ಫುಲ್ ಸ್ಟಾಪ್ ಹಾಕಿ ತಮ್ಮ ಸಂಪನ್ನ ಸ್ವರೂಪವನ್ನು ಪ್ರತ್ಯಕ್ಷ ಮಾಡುವಂತಹ ಸಾಕ್ಷಾತ್ಕಾರ ಮೂರ್ತಿ ಭವ. ವಿಸ್ತಾರವಾಗಿ ತಿಳಿಸ್ತಾರೆ ಬಾಬಾ, विश्व आपके कल्प पहले वाले संपन्न स्वरूप पूज्य स्वरूप का सिमरण कर रही है. ವಿಶ್ವ ತಮ್ಮ ಕಲ್ಪದ ಮೊದಲಿನ ಸಂಪನ್ನ ಸ್ವರೂಪ ಪೂಜ್ಯ ಸ್ವರೂಪದ ಸ್ಮರಣೆಯನ್ನು ಮಾಡ್ತಾ ಇದೆ. इसलिए अब अपने संपन्न स्वरूप को प्रैक्टिकल में प्रख्यात करो. ಅದಕ್ಕೆ ಬಾಬಾ ಅಂತಾರೆ, ಈಗ ತಮ್ಮ ಸಂಪನ್ನ ಸ್ವರೂಪವನ್ನು ಕಾರ್ಯರೂಪದಲ್ಲಿ ಪ್ರಖ್ಯಾತ ಮಾಡಿರಿ. बीती हुई कमजोरियों को फुल स्टॉप लगाओ. ಏನೆಲ್ಲ ಕಳೆದು ಹೋದ ಬಲಹೀನತೆಗಳಿದೆ ಅದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿಬಿಡಿ. ದೃಢ ಸಂಕಲ್ಪ ದ್ವಾರ ಪುರಾನೆ ಸ್ವಭಾವ ಸಂಸ್ಕಾರಕ್ಕೂ ಸಮಾಪ್ತ ಕರೋ. ದೃಢ ಸಂಕಲ್ಪದ ಮೂಲಕ ಹಳೆಯ ಸ್ವಭಾವ ಸಂಸ್ಕಾರವನ್ನು ಸಮಾಪ್ತಿ ಮಾಡಿ. ದೂಸರೋं की कमजोरी की ನಕಲ್ ಮತ್ ಕರೋ. ಬೇರೆಯವರ ದುರ್ಬಲತೆಗಳನ್ನು ಎಂದಿಗೂ ನಕಲು ಮಾಡಬೇಡಿ. ಅವಗುಣ ಧಾರಣ ಕರ್ನೆ ವಾಲಿ ಬುದ್ಧಿ ಕಾ ನಾಶ ಕರೋ. ಅವಗುಣವನ್ನು ಧಾರಣೆ ಮಾಡುವಂಥ ಬುದ್ಧಿಯನ್ನು ನಾಶ ಮಾಡಿಕೊಳ್ಳಿ. ದಿವ್ಯ ಗುಣ ಧಾರಣ ಕರ್ನೆ ವಾಲಿ ಸತೋಪ್ರಧಾನ ಬುದ್ಧಿ ಧಾರಣ ಕರೋ. ದಿವ್ಯ ಗುಣಗಳ ಧಾರಣೆ ಮಾಡಿಕೊಳ್ಳುವಂತಹ ಸತೋಪ್ರಧಾನ ಬುದ್ಧಿಯನ್ನು ಧಾರಣೆ ಮಾಡಿರಿ. ತಬ್ ಸಾಕ್ಷಾತ್ಕಾರ ಮೂರತ್ ಬನೆಂಗೆ. ಆಗ ಸಾಕ್ಷಾತ್ಕಾರ ಮೂರತ್ ಆಗ್ತಾರೆ. ಸ್ಲೋಗನ್, अपने अनादि और आदि गुणों को स्मृति में रख उन्हें स्वरूप में लाओ. ತಮ್ಮ ಅನಾದಿ ಮತ್ತು ಆದಿ ಗುಣಗಳನ್ನು ಸ್ಮೃತಿಯಲ್ಲಿ ಇಟ್ಟುಕೊಂಡು ಅವುಗಳನ್ನು ಸ್ವರೂಪದಲ್ಲಿ ತನ್ನಿರಿ. ಬಾಬಾ ಅಂತಾರೆ ತಮ್ಮ ಅನಾದಿ ಮತ್ತು ಆದಿಯ ಗುಣವನ್ನು ಸ್ಮೃತಿಯಲ್ಲಿ ಇಟ್ಟು ಅದನ್ನು ಸ್ವರೂಪದಲ್ಲಿ ತನ್ನಿರಿ. ಅಚ್ಚಾ, ಓಂ ಶಾಂತಿ. ಆತ್ಮಜ್ಯೋತಿ ನಾನು ಸಂಪೂರ್ಣ ಗುಪ್ತ ರೂಪದಿಂದ ಈ ಶರೀರದ ಭ್ರುಕುಟಿಯ ಮಧ್ಯದಲ್ಲಿ ನಕ್ಷತ್ರದಂತೆ ಮಿನುಗುತ್ತಿರುವೆ. ನಾನಾತ್ಮ ಚೇತನ ಶಕ್ತಿ ಅದ್ವಿತೀಯವಾದ ಶಕ್ತಿ. ನಾನು ಸೂಕ್ಷ್ಮಾತಿ ಸೂಕ್ಷ್ಮ ಜ್ಯೋತಿಯ ಬಿಂದು ಪ್ರಕಾಶಮಾನವಾಗಿ ಮಿನುಗುತ್ತಿರುವೆ. ನಾನಾತ್ಮ ಜ್ಯೋತಿಗೆ ಪರಮಾತ್ಮ ಶಿವ ತಂದೆ ಜ್ಞಾನ ಎಂಬ ಮೂರನೇ ನೇತ್ರವನ್ನು ನೀಡಿ ನನ್ನ ಅಜ್ಞಾನವನ್ನು ಅಂಧಕಾರವನ್ನು ದೂರ ಮಾಡಿರುವನು.
ತಂದೆ ನೀಡಿದ ಜ್ಞಾನ ನೇತ್ರದಿಂದ ಆತ್ಮ ನಾನು ಮೊಟ್ಟ ಮೊದಲು ನನ್ನನ್ನು ನಾನು ನೋಡಿಕೊಂಡೆ. ನಾನಾತ್ಮ ನನ್ನನ್ನು ತಿಳಿದುಕೊಂಡೆ. ಅತಿ ಸೂಕ್ಷ್ಮ ರೂಪದಲ್ಲಿರುವ ಪರಮಾತ್ಮ ತಂದೆಯನ್ನು ಇದೇ ಜ್ಞಾನದ ಆಧಾರದಿಂದ ನಾನು ಅರಿತಿರುವೆ, ತಿಳಿದಿರುವೆ. ಅವಿನಾಶಿ ಆತ್ಮ ನಾನು ಶಿವ ತಂದೆಯ ಸಂತಾನನಾಗಿದ್ದೇನೆ. ನಾನು ಬ್ರಾಹ್ಮಣ ಆತ್ಮ. ನಾನು ಬ್ರಾಹ್ಮಣ ಆತ್ಮನಿಗೆ ಶಿವ ತಂದೆ ಸತ್ಯ ಜ್ಞಾನವನ್ನು ನೀಡಿ ನನ್ನ ಜೀವನವನ್ನು ಬಹಳ ಶ್ರೇಷ್ಠ ಮಾಡಿರುವರು. ಅಮೂಲ್ಯ ಜೀವನ ನನ್ನದು. ಪರಮಾತ್ಮ ನೀಡಿರುವ ಜ್ಞಾನ ನಾನಾತ್ಮನಿಗೆ ಶಾಂತಿಧಾಮ ಮತ್ತು ಸುಖಧಾಮದ ದಾರಿಯನ್ನು ತೋರಿಸಿದೆ. ಎಲ್ಲವನ್ನು ಅರಿಯುತ್ತಿರುವ ಆತ್ಮ ನಾನು. ಸೃಷ್ಟಿ ನಾಟಕದ ಆದಿ ಮಧ್ಯೆ ಅಂತ್ಯವನ್ನು ತಿಳಿಯುತ್ತಿರುವ ಆತ್ಮ ನಾನು. ಸಂಗಮಯುಗದ ಈ ಬ್ರಾಹ್ಮಣ ಕುಲಕ್ಕೆ ನಾನಾತ್ಮ ಭೂಷಣ ಶೋಭೆಯಾಗಿದ್ದೇನೆ. ನಾನು ಭಾಗ್ಯಶಾಲಿ. ನಾನು ನನ್ನ ಜೀವನದಲ್ಲಿ ಶಿವತತ್ವ ನೆನಪು ಮತ್ತು ಸೇವೆ ಇವೆರಡರ ಬ್ಯಾಲೆನ್ಸನ್ನು ಮಾಡುವವನಾಗಿದ್ದೇನೆ. ಶಿವತಂದೆಯ ಅನನ್ಯ ಮಗು ನಾನು. ಓಂ ಶಾಂತಿ ಶಾಂತಿ ಶಾಂತಿ.